श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो यवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಮೇ ತಿಂಗಳಲ್ಲಿ ಹೇಗಿದೆ ತುಲಾರಾಶಿಯವರಿಗೆ ಎಂಬಂತಹ ಮಾಸ ಭವಿಷ್ಯವನ್ನು ನಾವು ತಿಳ್ಕೊಳ್ಳೋಣ. ಚಿತ್ತಾ ನಕ್ಷತ್ರ 3-4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1-2-3-4ನೇ ಪಾದ, ಇನ್ನು ವಿಶಾಖ ನಕ್ಷತ್ರ 1-2-3-4ನೇ ಪಾದ, ವಿಶಾಖ ನಕ್ಷತ್ರ 1-2-3ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನು ತುಲಾರಾಶಿಯವರಿಗೆ ಏನು ಶುಭವಾದಂಥ ದಿವಸಗಳಿದೆಯಾ, ಏನಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದು ಮೇ ತಿಂಗಳು ನೋಡಿ, ವಿಶೇಷವಾಗಿ ನಮಗೆ ವೈಶಾಖ ಮಾಸ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ದೇವರ ಪೂಜೆ ಆರಾಧನೆ ಮಾಡುವಂಥ ಶುಭವಾದಂಥ ಒಂದು ತಿಂಗಳು ಇದು. ಈ ತಿಂಗಳಲ್ಲಿ ಗೃಹ ಪ್ರವೇಶ ಮಾಡಲಿಕ್ಕೆ, ಹಾಗೆ ಉಪನಯನ ಮಾಡಲಿಕ್ಕೆ, ಅದರ ಜೊತೆಗೆ ಒಳ್ಳೊಳ್ಳೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ತಿಂಗಳು ಅಂತೇಳಿ ಹೇಳ್ತೇನೆ. 2ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಇದೆ, ರಾಮಾನುಜಾಚಾರ್ಯ ಜಯಂತಿಯೂ ಕೂಡ ಇದೆ, ಗಾಯತ್ರಿ ಜಯಂತಿಯೂ ಕೂಡ 2ನೇ ತಾರೀಕಿಗೆ. 4ನೇ ತಾರೀಕಿಗೆ ಭಗೀರಥ ಜಯಂತಿ, 7ನೇ ತಾರೀಕಿಗೆ ವಾಸವಾಂಬಾ ಜಯಂತಿ, 8ನೇ ತಾರೀಕಿಗೆ ಬೃಹಸ್ಪತಿ ಜಯಂತಿ, ಹಾಗೆ 11ನೇ ತಾರೀಕಿಗೆ ಚಾಂದ್ರ ನರಸಿಂಹ ಜಯಂತಿ, 12ನೇ ತಾರೀಕಿಗೆ ಬುದ್ಧ ಪೂರ್ಣಿಮಾ, ಇನ್ನು 14ನೇ ತಾರೀಕಿಗೆ ವೃಷಭ ಸಂಕ್ರಾಂತಿ, 14ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ, ಇನ್ನು 22ನೇ ತಾರೀಕಿಗೆ ಹನುಮತ್ ಜಯಂತಿ, 26ಕ್ಕೆ ಬೂಧಾಯನ ಅಮಾವಾಸ್ಯೆ, ಬಾದಾಮಿ ಅಮಾವಾಸ್ಯೆ ಅಂತಿದೆ. ಹೀಗೆಲ್ಲ ಈ ಒಂದು ತಿಂಗಳಲ್ಲಿ ಹಬ್ಬ ಹರಿದಿನಗಳು, ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ತಿಂಗಳು. ಈ ತಿಂಗಳಲ್ಲಿ 9ನೇ ತಾರೀಕಿಗೆ ಹಾಗೆ 22ನೇ ತಾರೀಕಿಗೆ ಬಹಳ ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರಗಳನ್ನು. ಅದರಲ್ಲೂ ಕೂಡ ವಿಶೇಷವಾಗಿ ಏನಾದರೂ ಒಂದು ಸಣ್ಣ ಸಣ್ಣ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಈ ದಿವಸ ಬಹಳ ಉತ್ತಮವಾದಂತಹ ಮುಹೂರ್ತ. ನೋಡೋಣ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ನಿಮಗೆ ವಿಶೇಷವಾಗಿ ತುಲಾರಾಶಿಯವರಿಗೆ 12ನೇ ರಾಶಿಯಲ್ಲಿ ಕೇತು, ಹಾಗೆ ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ರವಿ ಬುಧ ಮತ್ತು ಶುಕ್ರ ರಾಹು 6ನೇ ರಾಶಿಯಲ್ಲಿ. 7ನೇ ರಾಶಿಯಲ್ಲಿ ಮತ್ತು ಸ್ವಲ್ಪ ರವಿಯೂ ಕೂಡ ಕೂತಿದ್ದಾನೆ. 8ನೇ ರಾಶಿಯಲ್ಲಿ ಗುರು ಇದ್ದಾನೆ. ನಿಮಗೇನಂತಂದರೆ ಈ ತಿಂಗಳ ಒಂದು ಅಟ್ಲೀಸ್ಟ್ 14ನೇ ತಾರೀಕು ಅನಂತರದಲ್ಲಿ ಗುರು ಬಹಳ ಶುಭವಾದಂಥ ಅನುಗ್ರಹ ಮಾಡ್ತಾನೆ. ಇನ್ನು ದಶಮದಲ್ಲಿ ಕುಜ ಇದ್ದಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ತುಲಾರಾಶಿಯವರಿಗೆ ಏನಾಗಿದೆ ಅಂತಂದರೆ ಒಂದೊಂದಕ್ಕೆ ದೈವಾನುಗ್ರಹ ಹೇಳುವಂಥದ್ದು ಇಲ್ಲದೇ ಇದ್ದರೂ ಕೂಡ ನಿಮ್ಮ ಪ್ರಯತ್ನಗಳು ಬಹಳ ಸಫಲವಾಗ್ತಾ ಇದೆ. ಯಾತಕ್ಕೆಂದರೆ ಮನೋಬಲ, ಮನಸ್ಸಿನ ಧೈರ್ಯ, ಸಾಮರ್ಥ್ಯ ಹೇಳುವಂಥದ್ದು ಹೆಚ್ಚಿನದಾಗಿ ನಿಮಗೆ ಫಲಗಳನ್ನು ಕೊಡ್ತಾ ಇದೆ ಅಂತೇಳಿ ಹೇಳಬಹುದು. ಒಂದು ಬಹಳ ಮುಖ್ಯವಾಗಿ ನಾವು ಗಮನಿಸುವುದೇನಪ್ಪ ಅಂತಂದರೆ ನಿಮಗೆ ಮೇ 14ನೇ ತಾರೀಕು ಅನಂತರದಲ್ಲಿ ಗುರುಬಲ ಬರುತ್ತದೆ. ಹಾಗಾಗಿ ಗುರುಬಲ ಬಂದ ಅನಂತರದಲ್ಲಿ ಎಲ್ಲ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು, ಜೀವನದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶದ ಕಡೆಗೆ ನಾವೆಲ್ಲ ಹೋಗುವಂತಹ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಗುರು ನಿಮಗೆ ಯಾವಾಗ ಭಾಗ್ಯಕ್ಕೆ ಬರುತ್ತಾನೋ 14ನೇ ತಾರೀಕು ಅನಂತರದಲ್ಲಿ ನಿಮ್ಮ ಜೀವನದ ಬಹಳಷ್ಟು ತೀರ್ಮಾನಗಳು, ಬಹಳಷ್ಟು ಕೆಲಸ ಕಾರ್ಯಗಳು ಒಳ್ಳೊಳ್ಳೆ ರೀತಿಯಲ್ಲಿ ಕೈಗೂಡುತ್ತದೆ. ಅಲ್ಲಿವರೆಗೂ ಕೂಡ ಗುರುಬಲ ಇಲ್ಲ ನಿಮ್ಗೆ. ಹಾಗಾಗಿ ಗುರು ಏನು ಮಾಡ್ತಾ ಇದ್ದಾನೆ ಅಂತಂದರೆ ನಿಮಗೆ ಕಾಣ್ತಾ ಇದೆ, ಆದರೆ ಕೈ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆಗಿದೆ, ಆದರೆ ಅದು ಕೈ ಸಿಗ್ತಾ ಇಲ್ಲ. ಸರಿಯಾದಂಥ ದಾರಿಯಲ್ಲಿ, ಸರಿಯಾದಂಥ ವ್ಯವಸ್ಥೆಯಲ್ಲಿ ಕೈಗೆ ಸಿಗದೆ ಬಹಳ ಪರದಾಡ್ತಾ ಇದ್ದೀರಿ ನೀವು. ಓವರಾಲಾಗಿ ನೋಡುವ ಈ ತಿಂಗಳಲ್ಲಿ ಏನು ಅಂಥೇಳಿ ನೋಡೋಣ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಒಂದು ಈ ಗ್ರಹಸ್ಥಿತಿಯನ್ನು ನೋಡಲಿ ಹೇಳುವಂತಹ ಪ್ರಯತ್ನ ಅಂತಂದರೆ ಸ್ವಲ್ಪ ತಂದೆಯವರ ವಿಷಯದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ತಂದೆ ತಾಯಿ ಹಿರಿಯರ ವಿಷಯದಲ್ಲಿ ನೀವೇ ಅವರನ್ನು ನೋಡ್ಕೊಳ್ತಾ ಇದ್ದರೆ ಒಂದು ಸ್ವಲ್ಪ ಈ ತಿಂಗಳಲ್ಲಿ ಒಂಚೂರು ಜಾಗ್ರತೆ ಅಂತೇಳಿ ಹೇಳ್ತೇನೆ. ಹಾಗೆ 2ನೇದಾಗಿ ಶನಿ ಬಹಳ ಬಲವಂತನಾಗಿದ್ದಾನೆ, 6ನೇ ರಾಶಿಯಲ್ಲಿ ಶನಿ. ಹಾಗಾಗಿ ಶನಿಯಿಂದ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಏನು, ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಸ್ವಲ್ಪ ದಾರಿಗಳಾಗುವಂಥದ್ದು, ಮತ್ತು ಆನ್ಲೈನ್ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶ ಸಿಗುವಂಥದ್ದು, ಮತ್ತು ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲೇ ಏನೋ ಒಂದು ಚೇತರಿಕೆ ಬರುವಂಥದ್ದು. ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಬಿಸ್ನೆಸ್ಸು ಡೌನ್ ಆಗ್ತಾ ಇದೆಯಪ್ಪ, ಒಂದು 4-5 ತಿಂಗಳಾಯಿತು, ಗುರುಬಲವೂ ಇಲ್ಲ ಹೇಳ್ತಾ ಇದ್ದಾರೆ, ಏನು ಮಾಡೋದು, ಇಂತಹ ಸಮಸ್ಯೆಗಳೆಲ್ಲ ಇದೆ ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ ಆ ಶನಿ ಎಲ್ಲೋ ಒಂದು ಕಡೆಗೆ ಈ ಸಂಜೆ ಟೈಮಿಗೆ ಬರೀ ದುಡ್ಡಿರೋದಿಲ್ಲ. ಕೊನೆಗೆ ಒಂದು 10 ಗಂಟೆ 9 ಗಂಟೆಗೆ ಯಾವುದೋ ಒಂದು ರೀತಿಯಲ್ಲಿ ಹಣ ಬರುತ್ತೆ. ಆನ್ಲೈನ್ ಕೊಡಬೇಕಾದಂಥವ್ರು, ಹಳೆ ಹಿಂದೆ ನಿಮ್ಗೆ ಹಣ ಕೊಡಬೇಕಾದಂಥ ವ್ಯಕ್ತಿಗಳು ಅದನ್ನು ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಮನಸ್ಸಿಗೂ ಒಂದು ಹಂತಕ್ಕೆ ಹಣ ಬರ್ತಾ ಇದೆಯಲ್ಲ ಅಂತ ಹೇಳುವಂಥ ಮನಸ್ಥಿತಿ ಬರುತ್ತೆ. ಹಾಗಾಗಿ ಶುಕ್ರ ಶನಿಯಲ್ಲಿ ಒಟ್ಟಿಗೆ ಕೂತ್ಕೊಂಡಿರ್ತಾರೆ. ಅಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗುವಂಥದ್ದು, ಸ್ವಲ್ಪ ಅನುಕೂಲ ಆಗುವಂಥದ್ದು, ಹಣಕಾಸಿನಲ್ಲಿ ಸ್ವಲ್ಪ ದೊಡ್ಡ ಮೊತ್ತದ ಹಣವೇ ಬರುವಂಥದ್ದಾಗುತ್ತೆ. ಮತ್ತು ವಿದೇಶ ಪ್ರಯಾಣ ಯೋಗವು ಕೂಡ ಈ ತಿಂಗಳು ನಿಮ್ಗೆ ಕಾಣಬಹುದು. ಎಷ್ಟೋ ಜನಕ್ಕೆ ನಿರೀಕ್ಷೆ ಇರುತ್ತೆ, ಎಲ್ಲರಿಗೂ ಆಗತ್ತೆ ಹೇಳುವಂಥದ್ದಲ್ಲ,
ಆದರೂ ಕೆಲವೊಂದು ವ್ಯಕ್ತಿಗಳಿಗೆ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಏನಾದ್ರು ಮಾಡಬೇಕು, ನಾನು ವಿದೇಶದಲ್ಲಿ ಏನಾದ್ರು ಕೆಲಸ ಕಾರ್ಯಗಳನ್ನು ನಾನು ಬೆಳೆಸಬೇಕು, ಇಂತಹ ವ್ಯಕ್ತಿಗಳಿಗೆ ವಿದೇಶದಿಂದನೂ ಕೂಡ ಅನುಕೂಲತೆಗಳನ್ನು ನಾವು ಕಾಣಬಹುದು. ಹಾಗೆ ಅನಂತರದಲ್ಲಿ ಕೌಟುಂಬಿಕವಾದಂಥ ವಿಷಯ ನೋಡ್ಲಿಕ್ಕೆ ಹೋದರೆ ವಿವಾಹಾದಿ ಮಂಗಲ ಕಾರ್ಯಗಳು ಮೇ 14 ಮೇಲೆ ಜಾಸ್ತಿ ಪ್ರಯತ್ನ ಮಾಡಿ. ಅಲ್ಲಿವರೆಗೂ ಸ್ವಲ್ಪ ಕಿರಿಕಿರಿ, ಎಲ್ಲ ನಿಶ್ಚಯವಾಗಿ ಎಲ್ಲವೂ ಕೂಡ ಇದ್ದರೆ ಪ್ರಯತ್ನ ಆಗಬಹುದು. ಇಲ್ಲ ಅಂತಾದರೆ ಈಗ ನಾವು ಹೊಸದಾಗಿ ಹುಡುಕ್ಲಿಕ್ಕೆ ಶುರು ಮಾಡ್ತಾ ಇದ್ದೇನೆ, ಇವಾಗ ನನಗೆ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳಬಹುದು. ಆಗುವುದೇ ಇಲ್ಲ ಹೇಳುವಂಥ ಅರ್ಥ ಅಲ್ಲ. ಗುರು ನಿಮಗೆ ಭಾಗ್ಯಕ್ಕೆ ಹೋದ ನಂತರದಲ್ಲಿ ಸ್ವಲ್ಪ ವಿವಾಹಕ್ಕೆ ಜಾಸ್ತಿ ಪ್ರಯತ್ನಗಳಾಗಬಹುದು. ನೀಚಾರಿ ಭಾಂಶೋ ಭೃಗುದೇವ ಪೂಜ್ಯೋ ಅಂತ. ಯಾಕಂದರೆ ಶುಕ್ರನ ಷಷ್ಠ್ಯದಲ್ಲಿದ್ದರೆ ಅಷ್ಟೊಂದು ಬಲ ಅಲ್ಲ, ಶನಿ ಜೊತೆಗಿದ್ದಾನೆ. ಹಾಗಾಗಿ ರಾಶ್ಯಾಧಿಪತಿ, ಹಾಗಾಗಿ ಮನೆಗೇನಾದರೂ ಒಂದಷ್ಟು ಬದಲಾವಣೆ ಕೊಡುವಂಥದ್ದು, ಯಾವುದೋ ಒಂದಷ್ಟು ಸ್ತ್ರೀಯರಿಂದ ಅನುಕೂಲ ಆಗುವಂಥದ್ದು, ಮತ್ತು ಯಾವುದೋ ನಿಮಗೆ ಬಿಸ್ನೆಸ್ ಆಗಬೇಕು, ಯಾರೋ ಒಬ್ಬರು ಮೇಲಧಿಕಾರಿಗಳು ಸ್ತ್ರೀಯರೇ ಇದ್ದಾರೆ ಅಂಥವರಿಂದ ಸಹಿ ಹಾಕಬೇಕು ಅಂತಂದರೆ ಆ ಶುಕ್ರ ಆಗಲಪ್ಪ ಒಳ್ಳೆಯದಾಗಲಿ ಹೇಳುವಂಥ ಭಾವನೆಯಿಂದ ಎಷ್ಟೋ ಕೆಲಸ ಕಾರ್ಯಗಳು ನೋಡಿ ನಮಗೆ ನಮ್ಮ ಟೈಮು ಬಹಳ ಚೆನ್ನಾಗಿದ್ದಾಗ ಬಂದಾಗ ಆಗಿಬಿಡುತ್ತೆ. ಹಾಗೆ ನಿಮಗೆ ಆ ಶುಕ್ರನ ಶನಿ ಜೊತೆಗಿದ್ದರಿಂದ ನೀವು ಯಾವುದೋ ಒಂದು ಕಡೆಗೆ ಹೋಗಿರ್ತೀರಿ ಆಫೀಸಿಗೆ, ಅವರಿಗೆ ಊಟ ಟೈಮ್ ಆಗಿರುತ್ತೆ, 1:30-2 ಗಂಟೆ ಆಗಿರುತ್ತೆ. ಆ ಸಮಯದಲ್ಲಿ ಲಾಸ್ಟಿಗೆ ಹೋಗಿರ್ತೀರಿ, ಅವ್ರು ಏನು ಮಾತಾಡೋದಿಲ್ಲ, ಆಗಪ್ಪ ಅಂತ ಸಹಿ ಹಾಕಿ ಕೊಟ್ಟುಬಿಡ್ತಾರೆ. ಅಂದರೆ ಹಾಗೆ ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಮುಂದೆ ದಾರಿಯನ್ನು ಶುಕ್ರ ಕೊಡ್ತಾನೆ. ಹಾಗಾಗಿ ಅದು ಬಹಳ ಒಳ್ಳೆಯದು. ಇನ್ನು ಒಂದು 4-5 ವಿಷಯದಲ್ಲಿ ಜಾಗ್ರತೆ ಯೋಚನೆ ಮಾಡ್ತಾ ಹೋದರೆ, ಒಂದನೇದು ನಾನು ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕೌಟುಂಬಿಕವಾದಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕಾಗಬಹುದು. ರವಿ ಮತ್ತು ಬುಧನ ಜೊತೆಗೆ ಸಪ್ತಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆನೇ ಸ್ವಲ್ಪ ಚೇತರಿಕೆ ಹೇಗಿದೆ, ಏನಾಗಿದೆ, ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಏನೋ ಅಷ್ಟು ಗಾಂಭೀರ್ಯವಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲೋ ಒಂದು ಕಡೆಗೆ ಪಿತ್ತಕೋಶದಲ್ಲಿ ಏನೋ ತೊಂದರೆ ಆಗಿದೆ, ಅಥವಾ ಲಿವರಲ್ಲಿ ತೊಂದರೆ ಆಗಿದೆ, ಅಥವಾ ಸ್ವಲ್ಪ ಕಿಡ್ನಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಇಂತಹ ತೊಂದರೆಗಳಿದ್ದವರು ಸ್ವಲ್ಪ ಚಿಕಿತ್ಸೆಗಳನ್ನು ಈ ತಿಂಗಳ ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ. ಯಾಕಂದರೆ ಏನಾಗುತ್ತೆ, ಚಿಕಿತ್ಸೆಗಳನ್ನು ನಾವು ಆದಷ್ಟು ಆರಂಭದ ದಿವಸದಲ್ಲೇ ಮಾಡಿಕೊಳ್ಬೇಕು. ತುಂಬ ತೊಂದರೆ ಆದಾಗ ಕೊನೆಗೆ ಆಪರೇಷನ್ನೇ ಗತಿ, ಇನ್ನೇನು ಸಿಗುವುದಿಲ್ಲ. ಹಾಗಾಗಿ ಚಿಕಿತ್ಸೆಗಳ ಬಗ್ಗೆ ಜಾಸ್ತಿ ಗಮನಿಸಬೇಕು. ಕೃಷಿಕರಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ಈ ತಿಂಗಳಲ್ಲಿ. ಯಾಕಂದರೆ ಶನಿ ಷಷ್ಠದಲ್ಲಿದ್ದಾನೆ. ಹಾಗಾಗಿ ಕೃಷಿ ಪದಾರ್ಥಗಳು, ಹೂವನ್ನು ವ್ಯಾಪಾರ ಮಾಡುವವರು ಇಂಥವ್ರಿಗೆ ಬಹಳ ಒಳ್ಳೆಯದು. ಇನ್ನು ಕುಜನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಆಗತ್ತೆ. ಆದರೂ 14ನೇ ತಾರೀಕಿನ ಮೇಲೆ ಸ್ವಲ್ಪ ಹಿಂದೆ ಮುಂದೆ ಕಿರಿಕಿರಿ ಇರುವಂಗಾಗುತ್ತೆ. 14ನೇ ತಾರೀಕು ಅನಂತರದಲ್ಲಿ ಕೈಗೂಡಬಹುದು. ಆದರೆ ದೊಡ್ಡ ರೀತಿಯಲ್ಲಿ ಭೂಮಿ, ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರಗಳಿಗೆ ಏನೋ ಆಗುತ್ತೆ ಅಂತೇನಿಲ್ಲ. ಸ್ವಲ್ಪ ಪ್ರಯಾಣ ಈ ತಿಂಗಳೆಲ್ಲ ಸುತ್ತದೆ, ಅಲ್ಲಿಂದ ಹೋಗಿ ಇಲ್ಲಿಂದ ಹೋಗು, ಅಲ್ಲಿಂದ ಬರೀ ಸುತ್ತುವಂಥದ್ದೇ, ಎಲ್ಲ ಪ್ರಯಾಣ ಯೋಗ ಆಗುವಂಥದ್ದೇ ಜಾಸ್ತಿ ಇದೆ ನಿಮಗೆ. ಹಾಗಾಗಿ ಒಳ್ಳೆಯದಕ್ಕೆ ಉಪಯೋಗಿಸಿ. ಯಾಕಂದರೆ ಈಗ ನಿಮಗೆ ಸದ್ಯ ಗುರುಬಲ ಇಲ್ಲ, ಹಾಗಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಒಳ್ಳೆಯದೆ. ಯಾವಾಗ ಬುಧ ರವಿ ಒಟ್ಟಿಗೆ ಬರ್ತಾರಲ್ಲ ಅಂತ ಅವರು ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸಾಗುವಂಥದ್ದು, ಅನುಕೂಲ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಖುಷಿ ಆಗುತ್ತೆ. ಇಲ್ಲಪ್ಪ ನನಗಿಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೇನೆ, ನಾನು ಏನೋ ಕಡಿಮೆ ಬರುತ್ತೆ ಹೇಳಿ ಹೇಳ್ತಾ ಇದ್ರಪ್ಪ, ಏನು ಇಷ್ಟೆಲ್ಲ ಚೆನ್ನಾಗಿ ಬಂದಿದೆ, ಅನುಕೂಲ ಆಗಿದೆ ಅಂಥೇಳಿ ವಿದ್ಯಾರ್ಥಿಗಳಿಗೆ ಖುಷಿ ಆಗುತ್ತೆ. ಹಾಗಾಗಿ ಒಳ್ಳೊಳ್ಳೆ ಸಬ್ಜೆಕ್ಟ್ ತೆಗೆದುಕೊಳ್ಳೋದು ಒಳ್ಳೆಯದು. ಕಲೆ, ಸಾಹಿತ್ಯದ, ಸಂಗೀತ ವಿಷಯದಲ್ಲಿ ಜಾಸ್ತಿ ಆಗುವಂಥದ್ದು ಇದೆಲ್ಲ ನಿಮಗೆ ಆಗ್ತಾ ಬರುತ್ತೆ ಈ ತಿಂಗಳು. ಶುಕ್ರ ಬಹಳ ಒಳ್ಳೆ ರೀತಿಯಾಗಿ ಕೊಡ್ತಾನೆ. ಅದರ ಜೊತೆಗೆ ಆರಂಭದ ದಿವಸದಲ್ಲಿ ಗುರು ಕೊಡದೇ ಇದ್ದರೂ ಕೂಡ ಈ ತಿಂಗಳದ್ದು ಹೋಗ್ತಾ ಗುರುವು ಕೂಡ ನಿಮ್ಗೆ ಅನುಗ್ರಹ ಮಾಡಿ ಎಲ್ಲೋ ಒಂದು ಕಡೆಗೆ ದಾರಿ ಕೊಡ್ತಾನೆ. ಇನ್ನೊಂದಷ್ಟು 4-5 ನಾವು ಬಹಳವಾಗಿ ಗಮನಿಸ್ತಾ ಹೋದರೆ, ರಾಶ್ಯಾಧಿಪತಿ ನಿಮಗೆ ಬುಧ ಮತ್ತು ಶುಕ್ರ 2 ಗ್ರಹಗಳನ್ನು ಚಿಂತನೆ ಮಾಡಲಿಕ್ಕೆ ಹೋದರೆ, ಬುಧನೇ ಏನಂತಂದರೆ ನಿಮ್ಮನ್ನು ಎಲ್ಲೋ ಒಂದು ಕಡೆಗೆ ಗುರಿ ಯಾವುದೋ ಒಂದು ಸಿಗಬೇಕು, ಯಾವುದೋ ಒಂದು ಆಗಬೇಕು, ಅದಕ್ಕೆ ಮುಟ್ತೀರಿ ಅಂತೇಳಿ ಹೇಳಬಹುದು. ಉದಾಹರಣೆಗೆ ಯಾವುದೋ ಒಂದು ಮನೆ ತೆಗೆದುಕೊಳ್ಬೇಕು, 1-1.5 ಕೋಟಿ ರೂಪಾಯಿ ದುಡ್ಡು ಬೇಕಾಗಿದೆ, ಬೇರೆಲ್ಲ ಹೊಂದ್ಸ್ಕೊಂಡಿದ್ದೀರಿ, ಇನ್ನೊಂದು 10 ಲಕ್ಷ ರೂಪಾಯಿ ಕಡಿಮೆ ಇದೆ. 10 ಲಕ್ಷ ಕಡಿಮೆ ಇದ್ದರೆ ನೀವು ಮಾತಾಡಿಬಿಡ್ತೀರಿ, ಅಡ್ವಾನ್ಸ್ ಕೊಟ್ಟು ಬಿಡ್ತೀರಿ, ಜಾಗ ಆಗಿಬಿಡುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಇದ್ದೀರಿ. ಅಂಥ ಪರಿಸ್ಥಿತಿಗೆ ಒಂದು 10 ಲಕ್ಷ ಗುರು ನಿಮಗೆ 14ನೇ ತಾರೀಕು ಅನಂತರ ತಕ್ಷಣ ಫಟ್ ಅಂತ ಆಗಿಬಿಡುತ್ತದೆ. ಎಲ್ಲೋ ಒಂದು ಕಡೆಗೆ ಯಾರು ಕೇಳಿದ್ದೋ, ಯಾರಿಗೆ ಹೇಳಿದ್ದೋ, ಯಾರಿಂದನೂ ಆಗುವಂಥದ್ದು ಹೀಗೆ ಆಗಿಬಿಡುತ್ತೆ. ಇದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಮತ್ತು ಸ್ವಲ್ಪ ಔಷಧಿ ಉಪಚಾರಗಳನ್ನು ಕೊಡುವಂಥವ್ರಿಗೂ ಬಹಳ ಒಳ್ಳೆಯದಿದೆ ಈ ತಿಂಗಳಲ್ಲಿ. ಏನಾದರೂ ನಿಮಗೆ ಡಾಕ್ಟರ್ ಆಗಿದ್ದೀರಿ ಅಂತಂದರೆ ನಿಮಗೆ ಪ್ರೊಫೆಷನಲ್ ಒಳ್ಳೆ ಹೆಸರು, ಕೀರ್ತಿ, ಲಾಭ ಬರುವಂಥದ್ದು, ಅಥವಾ ಕಾನೂನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತಹ ವ್ಯಕ್ತಿಗಳು ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಪೇಂಟಿಂಗ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ನೋಡಿ, ಶುಕ್ರನು ಶನಿ ಜೊತೆಗಿದ್ದಾನೆ, ರಾಹು ಜೊತೆಗಿದ್ದಾನೆ. ಹಾಗಾಗಿ ಒಳ್ಳೆ ಡಿಮ್ಯಾಂಡ್ ಬರುತ್ತೆ, ಒಳ್ಳೆ ರೀತಿಯಾಗಿ ನಿಮಗೆ ಪ್ರಶಸ್ತಿಗಳು ನಿಮಗೆ ಹುಡ್ಕೊಂಡು ಬರ್ತದೆ. ರಾಜಕೀಯದವರಿಗೂ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಆದರೆ ಸ್ವಲ್ಪ ಗುರುಬಲ ಇಲ್ಲದೇ ಇದ್ದರಿಂದ ಸ್ವಲ್ಪ ಮನಸ್ಸಿಗೆ ಹಿಂಸೆ, ಚಿಂತೆ ಏನೋ ಆದಂಗೆ ಆಗುತ್ತೆ. ಆದರೂ ಎಲ್ಲೋ ಒಂದು ಕಡೆಗೆ ಚಿಂತೆ, ಕಿರಿಕಿರಿ ಆಗುತ್ತೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗ್ಬೋದು ಈ ತಿಂಗಳಲ್ಲಿ. ಸ್ವಲ್ಪ ಮಕ್ಕಳು ಓದಿದ್ರೆ ಪರವಾಗಿಲ್ಲ, ಇಲ್ಲ ಅಂತಾದರೆ ಮಕ್ಕಳಿಗೆ ಮದುವೆ ಮಾಡಬೇಕಪ್ಪ, ಏನು ಮಾಡಿದ್ರು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲಲ್ಲ, ಏನು ಮಾಡೋದು, ಸರಿಯಾದ ಉದ್ಯೋಗ ಆಗಿಲ್ಲ ಅಥವಾ ಸರಿಯಾಗಿ ಮದುವೆ ಆಗಲಿಲ್ಲ, ಯಾವ್ಯಾವ ಏಜಿಗೆ ಏನೇನು ಆಗಬೇಕು ಅದೆಲ್ಲ ಆಗಬೇಕು, ಆದರೆ ಅದು ಯಾವುದು ಸರಿಯಾದ ದಾರಿ ಆಗ್ತಾ ಇಲ್ಲ ಅಂಥೇಳಿ ಪಾಲಕರಿಗೆ ಸ್ವಲ್ಪ ಚಿಂತೆ ಆಗುವಂಥ ಸಾಧ್ಯತೆಗಳು ಆಗ್ಬೋದು ನಿಮಗೆ.
ಇರಲಿ, ಎಲ್ಲ ವಿಧಿ ಮೇಲೆ ಟೈಮಿನ ಮೇಲೆ ಹಾಕಿಬಿಡಿ. ಆ ಭಗವಂತನ ಎಲ್ಲವನ್ನು ಕೂಡ ದಾರಿ ತೋರಿಸ್ತಾನೆ. ನೋಡೋಣ ಈ ತಿಂಗಳಲ್ಲಿ ನಕ್ಷತ್ರ ಪರಿಹಾರಗಳು ಏನೇನು ಮಾಡಿಕೊಳ್ಬೇಕು ಎಂಬುದನ್ನು ಗಮನಿಸೋಣ. ನೋಡಿ, ಚಿತ್ತಾ ನಕ್ಷತ್ರ 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತಿಂಗಳಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮನಾಮ ಸ್ಮರಣೆ ಇದು ಬಹಳ ಒಳ್ಳೆಯದು. ಬಹಳ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೂಡ ಕೊಡುತ್ತದೆ. ನಿಮಗೂ ಕೂಡ ಬಹಳ ಮನಸ್ಸಿಗೂ ಕೂಡ ಸಂತೋಷವನ್ನು ಕೊಡುತ್ತದೆ. ಸ್ವಾತಿ ನಕ್ಷತ್ರ ನಾಗನ ಆರಾಧನೆ ಮಾಡಿ. ಬಹಳ ಮುಖ್ಯವಾಗಿ ನೀವು ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ನಾಗ ಮಂತ್ರ ಜಪವನ್ನು ಮಾಡ್ತಾ ಬನ್ನಿ. ಮತ್ತು ಸಾಧ್ಯವಾದರೆ ನವನಾಗ ಮಂತ್ರಗಳು ಅಂತಿದೆ, ಇದೇ ನಮ್ಮದೇ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೇಳಿಸ್ಕೊಳ್ಳಿ. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ಸಂಕಷ್ಟರ ಚತುರ್ಥಿ ಇದೆ 16ನೇ ತಾರೀಕಿಗೆ. ಎಡೆಬಿಡದೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಕಾಯಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಗಣೇಶ ದೇವರನ್ನು ಬೇಡ್ಕೊಳ್ಳಿ. ಮತ್ತು ವಿಶಾಖ ನಕ್ಷತ್ರದ ತುಳಸಿಯನ್ನು ಭಕ್ತಿಯಿಂದ ಪ್ರತಿನಿತ್ಯವೂ ಪೂಜೆ ಮಾಡಿ ನಮಸ್ಕಾರ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಎಷ್ಟಾಗುತ್ತೋ ಅಷ್ಟು ಆ ತುಳಸಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಈ ಕೆಲಸದನ್ನು ಹೊರಟಿದ್ದೇನೆ, ನನಗೆಲ್ಲ ಒಳ್ಳೆಯದಾಗುವ ಹಾಗೆ, ಸಕ್ಸಸ್ಫುಲ್ ಆಗುವ ಹಾಗೆ ನಿನ್ನ ತಾಯಿಯ ಅನುಗ್ರಹ ಇರಲಿ ಅಂಥೇಳಿ ಭಕ್ತಿಯಿಂದ ಬೇಡ್ಕೊಂಡು ಪ್ರಯತ್ನ ಮಾಡಿ. ಇದಿಷ್ಟು ಮಾಡಿ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಅನುಕೂಲತೆಗಳು ಎಲ್ಲ ಬರುತ್ತದೆ. ಆ ದೈವಾನುಗ್ರಹ ಶುಭವಾಗಲಿ, ಮಂಗಲವಾಗಲಿ. ಈ ತಿಂಗಳಲ್ಲಿ ಗುರು 14ನೇ ತಾರೀಕಿಗೆ ನಿಮ್ಮ ರಾಶಿಗೆ ಒಂದು ಲಾಭಕ್ಕೆ ಬರ್ತಾನೆ. ಅಲ್ಲಿವರೆಗೆ ಒಂಚೂರು ವೇಟ್ ಮಾಡಿ ಅಂತೇಳಿ ಹೇಳ್ತೇನೆ. ಇರಲಿ, ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.